ನಮಸ್ಕಾರ ವೀಕ್ಷಕರಿಗೆಲ್ಲ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಇವತ್ತು ನಾನು ನಿಮಗೆ ಕೃಷ್ಣ ಜನ್ಮಾಷ್ಟಮಿ ಒಳಗೆ ಮಾಡುವಂಥ ಸ್ಪೆಷಲ್ ಅಂಟಿನ ಉಂಡೆ ಮತ್ತು ಶುಂಠಿದು ಉಂಡೆ ಮಾಡೋದು ತೋರಿಸ್ಲಿಕ್ಕತ್ತೀನಿ. ಮಾಡೋಕ್ಕಿಂತ ಮುಂಚೆ ನಮ್ಮ ಮನೆ ಒಳಗೆ ಗೋಕುಲ ನಾವು ಹೆಂಗೆ ರೆಡಿ ಮಾಡೀವಿ ಅಂತ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ, ಕಾಟಿ ಕಟ್ಟೀವಿ, ತೊಟ್ಲ ಮಾಡೀವಿ, ಎಲ್ಲ ಹಣ್ಣು ಕಾಯಿ ಮಾರಕ್ಕೆ ತಿನ್ನಿರ್ತೀವಿ. ಕೃಷ್ಣ ಬಲರಾಮ್ ಎಲ್ಲ ಇದ್ದಾರೆ, ದ್ವಾರಪಾಲಕರು ಇದ್ದಾರೆ, ಬೆಣ್ಣೆ ಕಡಿಯೋನು ಇದ್ದಾನ, ವಸುದೇವ, ದೇವಕಿ, ಯಶೋಧ, ನಂದಗೋಪಾಲ, ಸುಭದ್ರ ಎಲ್ಲರೂ ಇದ್ದಾರೆ. ಮತ್ತು ಹಂಗೆ ಹಕ್ಕಿ ಪಕ್ಷಿ ಎಲ್ಲನೂ ಅವ. ಹಿಂಗೆ ನಾವು ರೆಡಿ ಮಾಡಿದ್ವಿ ನಮ್ಮ ಮನೆಯೊಳಗೆ ಗೋಕುಲನ. ಕೃಷ್ಣ ಬಲರಾಮನ್ನ ಮಾರ್ಕೆಟ್ ಒಳಗೆ ತೊಗೊಂಬಂದಿದ್ದದು ನಾವು ರೆಡಿ ಮಾಡಿದ್ದಲ್ಲ, ಉಳ್ಕಿದ್ದೆಲ್ಲ ನಾವೇ ರೆಡಿ ಮಾಡಿದ್ದೆ. ಈಗ ಬರ್ರಿ ಅಂಟಿನ ಉಂಡೆ ಹೆಂಗೆ ಮಾಡೋದಂತ ನೋಡೋಣ. ಸೊ ಮೊದಲಿಗೆ ಸ್ವಲ್ಪ ಇದು ಗಸಗಸಿ ನೋಡ್ರಿ. ಆಮೇಲೆ ಇದೇನಂತಂದ್ರೆ ಲವಂಗದ, ಇದು ಲವಂಗ ಮತ್ತು ಜಾಜಿಕಾಯದ, ಇದು ಜಾಜಿಕಾಯಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದದು. ಆಮೇಲೆ ಇದು ಜಾಜಿಕಾಯಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದು, ಇದು ಏಲಕ್ಕಿ. ಆಮೇಲೆ ಕೇರ್ ಬೀಜ ಅದ, ಕೇರ್ ಬೀಜನೂ ಎಲ್ಲ ಕಟ್ ಮಾಡ್ಕೊಂಡಿದ್ದದ ಅದು ಸಣ್ಣಂಗೆ. ನೀವು ಬೇಕಿದ್ರೆ ಗೋಡಂಬಿನೂ ಹಾಕ್ಕೋಬೋದು, ದ್ರಾಕ್ಷಿನೂ ಹಾಕ್ಕೋಬೋದು. ಬಟ್ ಅದನ್ನು ಹಾಕಿಲ್ಲ, ಅದು ಬರೋಂಗಿಲ್ಲ ಆ್ಯಕ್ಚುಲಿ ಅಡುಗೆಗೆ. ಅದು ಒಣ ಶುಂಠಿ, ಆಮೇಲೆ ಹರಿದಿದ್ದು ಒಣ ಕೊಬ್ಬರಿ ಇದು, ಮತ್ತಿದು ಬೆಲ್ಲ. ಇದು ಭಾಳ ಸ್ವಲ್ಪ ಕರ್ಣಿ ಅದ, ಅದನ್ನು ನೀವು ಫುಲ್ ಇನ್ನೂ ಜಜ್ಕೊಂಡ್ರೆ ಭಾಳ ಚಲೋ. ಸೊ ಇಷ್ಟು ಐಟಮ್ ಬೇಕು. ನೀವು ಅಂತಿರ್ಬೋದು, ಏನು ಅಂಟಿನ ಉಂಡೆ ಮಾಡ್ಲಿಕ್ಕತ್ತೀರಿ ಅಂತೀರಿ, ಅಂಟ ಇಲ್ಲಲ್ಲ ಅಂಥೇಳಿ. ಹೇಳ್ತೀನಿ ಅದು ಎದಕ್ಕೆ ಅಂಥೇಳಿ. ಈಗ ಇದು ಒಣ ಶುಂಠಿ, ಮೊದಲಿಗೆ ಇದಕ್ಕೆ ಒಣ ಶುಂಠಿ ಉಂಡೆ ಅಥವಾ ಗೋಳ್ ಶುಂಠಿ ಅಂಥೇಳಿ ಕರೀತಾರೆ ಇದಕ್ಕೆ. ಇದು ಶುಂಠಿ ಇರ್ತದಲ್ಲ, ಮೊದಲಿಗೆ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದು, ಅದು ಮಾಡ್ಕೊಂಡು ಅದು ಫುಲ್ ಸಣ್ಣ ಆಗ್ಬೇಕಂತೇಳಿ ಮಿಕ್ಸಿ ಒಳಗೆ ಹಾಕ್ಕೊಂಡಿದ್ದು ನಾ ಫಸ್ಟ್. ಅಂದ್ರೆ ಅದು ಪೌಡ್ರ್ ಆಗ್ತದೆ, ಫುಲ್ ಪೌಡ್ರಾಗಿ, ಅಂದ್ರೆ ಉಂಡೆ ಕಟ್ಲಿಕ್ಕೆ ಸರಳ ಆಗ್ತದೆ ಅಂತಂದಂಗೆ. ನೋಡಿರಿ, ಹಿಂಗೆ ರೆಡಿ ಆಗ್ಯದ ಅದು. ಅದ್ರ ಮ್ಯಾಲಿಂದ ಅದು ಏನಿದು ಬಂದಿರ್ತದಲ್ಲ ಒಣ ಶುಂಠಿದು ಎಲ್ಲ ಬೇರೆ, ಅದನ್ನು ಒಂದು ಸ್ವಲ್ಪ ಇದನ್ನು ಉಂಡಿಗೂ ಅಂಟಿನ ಉಂಡಿಗೂ ತೆಗೆದಿಟ್ಕೊಂಡಿರಿ. ಮತ್ತು ಈಗ ಏನಂತಂದ್ರೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊರಿ ಇದಕ್ಕೆ. ಇದು ಉಂಡೆ ಅಂದ್ರೆ ಒಣ ಶುಂಠಿ ಉಂಡೆ ಅಂದ್ರೆ ಅಂಥ ಪರಿ ಅಲ್ಲ, ಇವು ಸಣ್ಣ ಸಣ್ಣವು ಆಗ್ತಾವೆ. ಇವು ನಾಗರ ಪಂಚಮಿ ದಿವಸ ಎಳ್ಚಿಗಳಿ ಟೈಪ್ನು ಮಾಡ್ಲಿಕ್ಕೂ ಬರ್ತದೆ ಇದು. ಬೆಲ್ಲ ಇದು ಕರ್ಣಿ ಇದ್ರೆ ಸ್ವಲ್ಪ ಬಾಯಾಗ ಭಾಳ ಕರ್ಣಿನ ಬರ್ತಾವೆ ಅವು. ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಚಲೋತ್ನಂಗೆ ಜಜ್ರಿ. ಇದು ಎಲ್ಲ ಚಲೋತ್ನಂಗೆ ಮಿಕ್ಸ್ ಮಾಡಿರಿ ಇದನ್ನು. ನನಗೂ ಎಲ್ಲ ನಮ್ಮ ದೊಡ್ಡಮ್ಮ ಹೇಳ್ಕೊಟ್ಲು ಇದನ್ನು, ಗೋಳ್ ಶುಂಠಿ ಮಾಡೋದು ಹೆಂಗೆ ಅಂಥೇಳಿ. ಇದನ್ನು ಯಾಕೆ ಮಾಡ್ತಾರಂದ್ರೆ, ಕೃಷ್ಣ ಅವಾಗಿನ ಹುಟ್ಟಿರ್ತಾನಲ್ಲ, ಹುಟ್ಟಿದಾಗ ಅವರ ಅಮ್ಮ ದೇವಕಿ ಬಾಣಂತಿ ಇರ್ತಾಳೆ. ಆಕೆಗೆ ಆವಾಗ ಫುಲ್ ಸ್ವಲ್ಪ ಕಾವು ಇರೋ ಪದಾರ್ಥಗಳನ್ನು ತಿನ್ನಬೇಕಾಗಿರ್ತದಂತ. ಅದಕ್ಕೆ ಇದು ಗೋಳ್ ಶುಂಠಿ ಮಾಡೋದು ಪದ್ಧತಿ ಅದ. ಇದನ್ನು ನೀವು ಎಳ್ಚಿಗಳಿ ಟೈಪ್ ಬೇಕಂದ್ರೆ ಎಳ್ಚಿಗಳಿ ಟೈಪನ್ನು ಮಾಡ್ಕೋಬೋದು. ಇಲ್ಲ ನಾ ಈಗಿದು ಹೆಂಗಂದ್ರೆ ಅಷ್ಟು ಉಂಡೆ ಟೈಪ್ ಮಾಡ್ಲಿಕ್ಕತ್ತೀನಿ, ಸಣ್ಣ ಸಣ್ಣ ಉಂಡೆ ಆ ಟೈಪನ್ನು ಮಾಡ್ಕೊಳಿಕ್ಕೆ ಬರ್ತದೆ. ಇಲ್ಲ ನೀವು ಬರ್ಫಿ ಟೈಪ್ ಮಾಡ್ಕೋತೀರ ಅಂದ್ರೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಒಳಗೆ ಮಾಡ್ಕೊರಿ. ಇಷ್ಟ. ಇದಕ್ಕೆ ಗೋಳ್ ಶುಂಠಿ ಮಾಡೋದೇನು ಅಂಥ ಪರಿ ತ್ರಾಸಿರೋದೇನಿಲ್ಲ. ನಿಮ್ಗದು ಉಂಡೆ ಅಂದ್ರೆ ಭಾಳ ಕರ್ಣಿ ಪೌಡ್ರ್ ಬರ್ಲಿಕ್ಕತ್ತಿತ್ತಂದ್ರೆ ಸ್ವಲ್ಪ ತುಪ್ಪ ಹಾಕ್ಕೊರಿ. ಹೌದು ಅಲ್ಲ ಅನ್ನೋಂಗೆ ತುಪ್ಪ ಹಾಕ್ಕೊರಿ. ಅಂದ್ರೆ ಅದು ಸ್ವಲ್ಪ ಉಂಡೆ ಗತ್ತೆ ಕಟ್ಲಿಕ್ಕೆ ಕೈ ಒಳಗೆ ಬರಬೇಕಲ್ಲ, ಹಂಗೆ. ಆಗಲೇ ನೋಡಿರಿ ಸ್ವಲ್ಪ ನಾವು ಬೆಲ್ಲ ಸ್ವಲ್ಪ ಕರ್ಣಿ ಇದ್ವು, ಹೀಗಾಗಿ ಅದು ನಮ್ಗೆ ಉಂಡೆ ಕಟ್ಟಲಿಕ್ಕೆ ಸರಿತಂಗೆ ಆಗಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿವಿ ನಾವು. ಹಿಂಗೆ ಹಾಕ್ರಿ. ಇಲ್ಲ ತುಪ್ಪ ಹಾಕಬೇಕಂತ ಹೇಳಿ ಏನಿಲ್ಲ, ಹಾಕಿದ್ರೂ ಚಲೋ, ಹಾಕಲಿಲ್ಲ ಅಂದ್ರೂ ಚಲೋ. ಇದಕ್ಕೆ ಆಮೇಲೆ ಒಬ್ಬೊಬ್ರು ಸಕ್ಕರೆ ಹಾಕಿನೂ ಮಾಡ್ತಾರೆ. ಸಕ್ಕರೆ ಹಾಕಿ ಮಾಡ್ಬೋದು, ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೆ ಬೆಲ್ಲ ಶುಂಠಿ ಇದು ಕಾಂಬಿನೇಷನ್ ಭಾಳ ಚಲೋ. ಆಮೇಲೆ ಅದು ಪಿತ್ತ ಶಮನ ಮಾಡ್ತದೆ. ಆಮೇಲೆ ಕಾವು ಚಲೋ. ಇದು ಇಂಥ ತಂಪು ಸೀಸನ್ ಒಳಗೆ ಇದನ್ನು ತಿಂದ್ರೆ ಚಲೋ. ಹಿಂಗೆ ಉಂಡೆ ಮಾಡ್ಕೊರಿ. ನೋಡಿರಿ, ಈ ಟೈಪ್
ಉಂಡೆ ಮಾಡ್ಕೋಬೇಕು. ನಿಮ್ಗೆ ಉಂಡೆ ಆಗಲಿಲ್ಲ ಅಂದ್ರೆ ಅದೇ ಹೇಳಿದ್ನಲ್ಲ, ಎಳ್ಚಗಳಿ ಟೈಪ್ ಮಾಡ್ಕೊರಿ. ಇವು ಭಾಳ ಮಾಡೋಂಗಿಲ್ಲ. ಆಮೇಲೆ ಶುಂಠಿ ಅದು ತಿನ್ಲಿಕ್ಕೆ ಭಾಳ ಒಬ್ಬೊಬ್ರಿಗೆ ಸೇರ್ತದೆ, ಒಬ್ಬೊಬ್ರಿಗೆ ಸೇರಂಗಿಲ್ಲ. ಆದರೆ ಇವತ್ತಿನ ದಿವಸ ಮಾತ್ರ ತಿನ್ನಲೇಬೇಕು ಎಲ್ಲರೂ. ಇವು ಮೇನ್ ಮಾಡೋವಂಥ ಸ್ವೀಟ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿವಸ. ಇದು ಗೋಳ್ಶುಂಠಿ ಮತ್ತು ಅಂಟಿನುಂಡಿ ಎರಡೂ ಮಾಡೋದು. ನೋಡ್ರಿ ಹಿಂಗಾಗ್ತಾವೆ. ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದಕ್ಕೆ ಚಲೋ ಹೊತ್ನಂಗೆ ಕಟ್ಲಿಕ್ಕೆ ಬರ್ಲಿಕ್ಕತ್ತಿದ್ವು. ಇಷ್ಟ ಆದ್ವು ನೋಡ್ರಿ. ಇಷ್ಟ ಭಾಳ ಏನು ಬೇಡ. ಅವು ಸಣ್ಣ ಸಣ್ಣ ಆದ್ರೂ ಚಲೋ. ದೊಡ್ಡ ದೊಡ್ಡ ಆದ್ರೆ ಇವೇನು ಬೇಸನ್ ಉಂಡಿಗತ್ತೆ, ಅಂಟಿನ ಉಂಡಿಗತ್ತೆ, ಹೆಸರಿಟ್ಟಿನ ಉಂಡಿಗತ್ತೆ ಏನು ತಿನ್ಲಿಕ್ಕೆ ಅಷ್ಟು ರುಚಿ ಅನ್ಸಂಗಿಲ್ಲ. ಅಷ್ಟ ಹೌದು ಅಲ್ಲ ಅನ್ನೋ ಹಂಗೆ ಸಣ್ಣ ಸಣ್ಣವಾಗಿರ್ಬೇಕು. ಈಗ ನೆಕ್ಸ್ಟ್ ಅಂಟಿನ ಉಂಡೆ ಮಾಡೋದು ನೋಡೋಣ ಬರ್ರಿ. ಮೊದಲಿಗೆ ಬುಟ್ಟಿ ಕಾಯ್ಲಿಕ್ಕೆ ಇಡ್ರಿ. ಆಮೇಲೆ 1 ಚಮಚ ತುಪ್ಪ ಹಾಕೋರಿ. ಎಲ್ಲನೂ ಆಗಲೇ ನಾನು ತೋರಿಸಿದ್ನಲ್ಲ, ಅವೆಲ್ಲ ಕೇರ್ ಬೀಜ ಕಟ್ ಮಾಡ್ಕೊಂಡಿದ್ದು, ಲವಂಗ, ಗಸಗಸಿ ಅವನ್ನೆಲ್ಲ ತುಪ್ಪದೊಳಗೆ ಹುರ್ಕೋಬೇಕು ಫಸ್ಟ್. ಇದು ತುಪ್ಪ ಕರಗಿದ ಮೇಲೆ ಈಗ ನಾ ಕೇರ್ ಬೀಜ ಹಾಕಿ ಹುರ್ಕೊಳ್ಳಿಕತ್ತೀನಿ ನೋಡ್ರಿ. ನೀವು ಬೇಕಿದ್ರೆ ಇನ್ನೂ ಸಣ್ಣ ಮಾಡ್ಕೋತಿದ್ರೆ ಸಣ್ಣ ಮಾಡ್ಕೋಬೋದು, ಹಂಗಂತೇನಿಲ್ಲ. ಇದು ಚಲೋ ಹೊತ್ನಂಗೆ ಹುರ್ಕೋರಿ. ಇವು ಹೆಂಗಂದ್ರೆ ಆಗ್ಯದಂತ ಹೆಂಗೆ ಗೊತ್ತಾಗ್ತದೆ ಅಂತಂದ್ರೆ, ಹುರಿಯೋದು ಆಗ್ಯದಂತ ಹೇಳಿ ವಾಸನೆ ಬರ್ಲಿಕ್ಕೆ ಶುರು ಆಗ್ತದೆ ಅದ್ರದ್ದು. ಅಂದ್ರೆ ಕಂದಕ್ಕೆ ಬಣ್ಣಕ್ಕೂ ಬರ್ತಾವೆ, ಆಮೇಲೆ ವಾಸನೆ ಬರ್ಲಿಕ್ಕೆ ಶುರು ಆಗ್ತದೆ ಹುರಿದಿದ್ದು. ಸೊ ಆವಾಗ ಆಗ್ಯದಂತ ಹೇಳಿ ತೊಳ್ಕೊಬೇಕು. ಇನ್ನೊಂದೇನು ಮಜಾ ಅಂದ್ರೆ, ನಾನು ಆಗಲೇ ಹೇಳಿದ್ನಲ್ಲ ಅಂಟಿನುಂಡಿ ಅಂತೀರಿ, ಅಂಟ ಎಲ್ಲೂ ತೋರಿಸ್ಲಿಲ್ಲ ಅಂಥೇಳಿ. ಅಂಟಿನುಂಡಿ ಆ್ಯಕ್ಚುಲಿ ಇದಕ್ಕೆ ಅಂಟಿನುಂಡಿನ ಅಂತಾರೆ. ಆದ್ರೆ ಇವತ್ತು ದೇವ್ರ ನೈವೇದ್ಯಕ್ಕೆ ಅಂಟು ಬರಂಗಿಲ್ಲ ಅಂತ, ಅಂಟು ನೈವೇದ್ಯ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ. ಹೀಗಾಗಿ ಇದ್ರೊಳಗೆ ಅಂಟು ಒಂದು ಬಿಟ್ಟು ಉಳ್ಕಿದ್ದೆಲ್ಲ ಹಾಕೀವಿ. ನೈವೇದ್ಯ ಸಂಬಂಧ ಅಂಥೇಳಿ ನೀವು ಬೇಕಂದ್ರೆ ಅಷ್ಟೇ ಹಿಂಗೆ 1 2 3 1 5 ಮಾಡಿಟ್ಕೋರಿ. ಆಮೇಲೆ ಇದಕ್ಕೆ ಬೇಕಂದ್ರೆ ನೀವು ಅವನ್ನ ಅಂಟನ್ನು ಹಿಂಗೆ ತುಪ್ಪದೊಳಗೆ ಹುರ್ಕೊಂಡು ನೀವು ಎಲ್ಲ ಇದ್ರ ಜೊತೆ ಮಿಕ್ಸ್ ಮಾಡಿ ಅಂಟಿನುಂಡಿ ಕಟ್ಕೋಬೋದು. ಅವು ಒಂದಿಷ್ಟು ಇರ್ತಾವೆ, ಇದು ಉಪ್ಪು ನೈವೇದ್ಯಕ್ಕೆ ಬರಂಗಿಲ್ಲ, ಆಮೇಲೆ ಇದೇನಂತಾರೆ ಈಗ ಅಂಟು ನೈವೇದ್ಯಕ್ಕೆ ಬರಂಗಿಲ್ಲ, ಹೀಗೆಲ್ಲ ಇರ್ತದೆ ನೋಡ್ರಿ. ಈ ಟೈಪ್ ಹುರ್ಕೋಬೇಕು ಚಲೋ ಹೊತ್ನಂಗೆಲ್ಲನೂ. ಇದು ಉಳ್ದಿತ್ತಲ್ಲ ಒಂಚೂರು ತುಪ್ಪ, ಅದಕ್ಕೆ ನಾ ಈಗ ಲವಂಗ ಹಾಕಿಬಿಟ್ಟೆ. ಲವಂಗ ಹಾಕಿ ಅದನ್ನೂ ಹುರ್ಕೊಂಡು ಬಿಡ್ತೀನಿ. ಲವಂಗ ಏನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾ ಲವಂಗ, ಜಾಜಿಕಾಯಿ ಎಲ್ಲ ಸೇರಿಸಿ ಹುರ್ಕೊಂಬಿಟ್ಟೆ. ಯಾಕಂದ್ರೆ ಸುಮ್ಮನೆ ಮತ್ತೆ ಇದಕ್ಕೆ ಬೇರೆ ಬೇರೆ ಹುರ್ಕೋಬೇಕು. ಉಳ್ಕಿದ್ದೆಲ್ಲ ಇವು ಸ್ವಲ್ಪ ಐಟಮ್ ಇರ್ತದಲ್ಲ, ಇದು ಲವಂಗನೂ 4 ಇದ್ವು, ಇದೂ ಸ್ವಲ್ಪ 4 ಇತ್ತಲ್ಲ, ಪುಡಿ ಇತ್ತಲ್ಲ, ಹಿಂಗಾಗಿ ಇದ್ರ ಜೊತೆನ ಹುರ್ಕೊಂಡ್ಬಿಟ್ಟೆ. ಚಲೋ ಹೊತ್ನಂಗೆ ಹುರ್ಕೋರಿ. ಅದು ಕಮ್ಮಗ ವಾಸನೆ ಬರ್ಲಿಕ್ಕೆ ಶುರುವಾಗ್ತದೆ ಅಂದ್ರೆ ಆಗ್ಯದ ಅಂತ ಹೇಳಿ ಅಂತಂದಂಗೆ. ಮನೆಯೊಳಗಿನ ತುಪ್ಪದೊಳಗೆ ಮಾಡಿದ್ರಂಕರ್ ಇನ್ನೂ ಭಾಳ ಚಲೋ ಟೇಸ್ಟ್ ಬರ್ತದೆ. ನಾವು ಈಗ GRB ತುಪ್ಪ ತೊಗೊಂಡು ಮಾಡಿದ್ವಿ, ಮಾರ್ಕೆಟ್ ಒಳಗೆ ಸಿಗೋದು. ಮನೆಯೊಳಗಿನ ತುಪ್ಪದೊಳಗಂತೂ ಇನ್ನೂ ಭಾಳ ಚಲೋ ಆಗ್ತದೆ. ನೋಡ್ರಿ ಚಲೋ ಹೊತ್ನಂಗೆ ಹುರ್ಕೋರಿ. ಹುರ್ಕೊಂಡು ಈಗ ನೆಕ್ಸ್ಟ್ ತುಪ್ಪ ಖಾಲಿ ಆಗಿತ್ತು, ಮತ್ತೊಂದು ಚಮಚ, ಹೌದು ಅಲ್ಲ 1 ಚಮಚನೂ ಅಲ್ಲದು, ಅರ್ಧ ಚಮಚ ತುಪ್ಪ ಹಾಕ್ಕೊಂಡೆ ನಾನು. ಈಗ ಗಸಗಸಿ ಹುರ್ಕೊಳ್ಳಿಕತ್ತೀನಿ. ಇವನು ಭಾಳ ಹಾಕೋಂಗಿಲ್ಲ, ಸ್ವಲ್ಪ ಹಾಕ್ಬೇಕು ಗಸಗಸಿನೂ. ಇವು ಈಗ ವೈಟ್ ಕಲರ್ ಇದ್ದಿದ್ದು ಸ್ವಲ್ಪ ಬ್ರೌನ್ ಕಲರ್ ಶೇಪಿಗೆ ಕಲರಿಗೆ ಇದಾಗ್ತದೆ, ತಿರುಗ್ತದೆ ಬಣ್ಣ. ಅವು ಗಸಗಸಿ ಎಲ್ಲ ಸ್ವಲ್ಪ ಕೈಗೆ ಭಾಳ ಅಂಟ್ಕೊಂಡ್ಬಿಡ್ತಾವೆ ಎಷ್ಟು. ಆಮೇಲೆ ಭಾಳ ಪುಡಿ ಟೈಪ್ ಬರ್ತದೆ ಅದು. ಚಲೋ ಹೊತ್ನಂಗೆ ಹುರ್ಕೋರಿ ಇದನ್ನು. ನೋಡ್ಲಿಕ್ಕೆ ರವಾಗತ್ತೆ ಕಾಣಿಸ್ತದ, ಬಟ್ ಆದ್ರೆ ರವಾ ಅಲ್ಲಿದು ಗಸಗಸಿ ಇದು. ಇಷ್ಟು ಉಂಡೆ ಒಳಗೆ ಅಂದ್ರೆ ಇದು ಎಷ್ಟು ಮಂದಿಗೆ ಎಷ್ಟು ಉಂಡೆ ಆಗ್ತಾವೆ ಅಂತ ಹೇಳಂದ್ರೆ, ಉಂಡೆ ಕಟ್ಟೋದ್ರ ಮೇಲೆ ಅದ. ನೀವು ಒಂದು ಹವಣಿ ಕಟ್ತೀರಿ ಅಂತಂದ್ರೆ ಒಂದು 20 ಉಂಡೆ ಅಂತೂ ಆಗ್ತಾವೆ. ಇಲ್ಲ ನಾವು ಒಂಚೂರು ದೊಡ್ಡ ಕಟ್ತೀರಿ ಅಂತಂದ್ರೆ 10 12 ಆಗ್ತಾವೆ. ಅಷ್ಟು ಪ್ರಮಾಣದ ನಾ ಮಾಡ್ಲಿಕತ್ತೀನಿ. ಚಲೋ ಹೊತ್ನಂಗೆ ಹುರ್ಕೋರಿ ಇದನ್ನು.
ಹುರ್ಕೊಂಡೆಲ್ಲ ಮತ್ತು ಒಂದು ಪ್ಲೇಟಿಗೆ ತಕ್ಕೋರಿ. ಈಗ ಮತ್ತು ಬುಟ್ಟಿ ಒಳಗೆ ತುಪ್ಪ ಹಾಕೋರಿ. ನಾನು ನಿಮಗೊಂದು ತೋರಿಸಿದ್ದಿಲ್ಲ ಉತ್ತತ್ತಿ ಒಂದು ಹಾಕ್ಬೇಕು, ಅದು ಮೇನ, ಅದನ್ನು ಚಲೋ. ಅವನು ಹಿಂಗೆ ಸಣ್ಣಂಗೆ ಕಟ್ ಮಾಡ್ಕೊಂಡಿದ್ದೆ ನಾನು. ಕಟ್ ಮಾಡ್ಕೊಂಡು ಅವನ್ನೂ ಹುರಿರಿ. ಅವು ಒಂಚೂರು ಬ್ರೌನ್ ಕಲರ್ ಆಗ್ತಾವೆ. ಬ್ರೌನ್ ಅಂದ್ರೆ ಅವು ಆಲ್ರೆಡಿ ಬ್ರೌನ್ ಅವ, ಅಂದ್ರೆ ಗೋಲ್ಡನ್ ಬ್ರೌನ್ ಅವು ಒಂಚೂರು ಸ್ವಲ್ಪ ಇನ್ನೊಂದು ಚೂರು ಡಾರ್ಕ್ ಬ್ರೌನ್ ಆಗ್ತಾವೆ. ಅಲ್ಲಿ ತನಕ ಹುರ್ಕೋರಿ ಅವನ್ನು ತುಪ್ಪದೊಳಗೆ. ಇದು ಸ್ವಲ್ಪ ತುಪ್ಪದೊಳಗೆ ಎಲ್ಲ ಮಾಡೋದಿದು ಉಂಡೆ. ಎಲ್ಲೂ ನೀರಿನ ಉಪಯೋಗ ಆಗಂಗಿಲ್ಲ, ಎಣ್ಣೆ ಉಪಯೋಗ ಆಗಂಗಿಲ್ಲ, ಹಾಲಿನ ಉಪಯೋಗ ಆಗಂಗಿಲ್ಲ. ಫುಲ್ ತುಪ್ಪದೊಳಗೆ ಮಾಡೋದಿದು. ಗೋಡಂಬಿ ಹಾಕೋರು ಹಾಕ್ತಾರೆ, ಬಟ್ ಆದರೆ ನಾವು ಹಾಕಿಲ್ಲ. ಇದ್ರೊಳಗೆ ಮೇನ್ ಅಂದರೆ ಕೇರ್ಬೀಜ ಹಾಕಬೇಕು, ಉತ್ತತ್ತಿ ಹಾಕಬೇಕು, ಒಣ ಕೊಬ್ಬರಿ ಹಾಕಬೇಕು, ಜಾಜಿಕಾಯಿ, ಲವಂಗ, ಇವು ಮೇನ್ ಇಂಗ್ರೀಡಿಯೆಂಟ್ ಅವಲ್ಲ, ಅವನ್ನೆಲ್ಲ ನಾನು ಹಾಕೀನಿ. ಚಲೋ ಆಗಿ ಫ್ರೈ ಮಾಡ್ಕೊರಿ. ಇದನ್ನೇನು ಒಣ ಕೊಬ್ಬರಿ ಏನು ತುಪ್ಪದೊಳಗೆ ಹುರ್ಕೋಬೇಕಂತ ಹೇಳೇನಿಲ್ಲ. ಬುಟ್ಟಿ ಹೆಂಗಾದ್ರೂ ಬಿಸಿ ಇದ್ದೇ ಇರ್ತದೆ. ಗ್ಯಾಸ್ ಆಫ್ ಮಾಡಿಬಿಡ್ರಿ. ಈಗ ಗ್ಯಾಸ್ ಆಫ್ ಮಾಡಿ ಬುಟ್ಟಿ ಒಳಗೆ ಅಷ್ಟೇ ಬಿಸಿ ಮಾಡಿ ತಕ್ಕೋರಿ ಇದನ್ನ. ಇದಕ್ಕೇನು ಗ್ಯಾಸ್ ಚಾಲು ಇಟ್ಕೊಂಡು ಹುರಿಬೇಕಂತ ಹೇಳಿ ಏನಿಲ್ಲ. ಆಮೇಲೆ ತುಪ್ಪದಾಗ ಹುರಿಬೇಕಂತ, ಯಾಕಂದ್ರೆ ಆಲ್ರೆಡಿ ಬುಟ್ಟಿ ತುಪ್ಪ ಹತ್ತಿದ್ದಿರ್ತದೆ. ಗ್ಯಾಸ್ ಆಫ್ ಮಾಡ್ಕೊಂಡು ಹುರ್ಕೋರಿ ಇದನ್ನು. ಕೊಬ್ಬರಿ ಅಲ್ಲ ಅದು, ಅಂದರೆ ಇದು ಅಲ್ಯೂಮಿನಿಯಮ್ದದ ನೋಡ್ರಿ ಬುಟ್ಟಿ, ಹಿಂಗಾಗಿ ಸ್ವಲ್ಪ ಕಾದಿರ್ತದೆ ಭಾಳ. ಆ ಬುಟ್ಟಿ ಕಾವಿಗೇನೆ ಅರ್ಧ ಅದು ಬಿಸಿ ಆಗಿಬಿಡ್ತದೆ. ಹಂಗೆ ಚೊಲಾಗಿ ಹುರ್ಕೋರಿ. ಹುರ್ಕೊಂಡು ಇದು ಚಲೋ ನಿಮ್ಗೆ ಹುರ್ಕೋರಿ. ಹುರ್ಕೊಂಡು ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ರಿ. ಇದನ್ನೇನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಗಿಡಿ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಷ್ಟೆಲ್ಲ ತುಪ್ಪದೊಳಗೆ ಹುರ್ಕೊಂಡು ಇಟ್ಕೊಂಡ್ವಿ ನಾವೀಗ. ಬೆಲ್ಲನೇನು ಹುರ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ಈಗೇನು ಮಾಡ್ಬೇಕಂತಂದ್ರೆ ಇದೆಲ್ಲ ಹುರಿದಿದ್ದ ವಸ್ತುಗಳನ್ನು ನಾವು ಇದ್ರೊಳಗೆ ಆಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ, ಹಂಗೆ ಫುಲ್ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬೇಕು. ಎಲ್ಲನೂ ಮಿಕ್ಸ್ ಮಾಡಿ ಹಾಕೋರಿ. ಕೊಬ್ಬರಿ ಒಂದು ಮಿಕ್ಸ್ ಮಾಡಬೇಡ್ರಿ, ಉಳಿದಿದ್ದೆಲ್ಲ ಮಿಕ್ಸಿಗೆ ಹಾಕೋರಿ. ಅಷ್ಟೂ ಮಿಕ್ಸಿಗೆ ಹಾಕೋರಿ. ಭಾಳ ಅತೀ ಸಣ್ಣನೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆ ಶುಂಠಿ ಪುಡಿ ಇತ್ತಲ್ಲ ಅದನ್ನು ಸೇರಿಸಿನೇ ಮಿಕ್ಸಿಗೆ ಹಾಕೊಂಡ್ಬಿಡ್ಬೇಕು. ಭಾಳ ಸಣ್ಣ ಆಗಬಾರ್ದು ನೋಡ್ರಿ, ಇಷ್ಟ ಆಗಬೇಕು. ಭಾಳ ಸಣ್ಣ ಆದ್ರೆ ಅದು ಒಂಥರ ಫುಲ್ ಪೇಸ್ಟ್ ಆದಂಗೆ ಆಗ್ಬಿಡ್ತದೆ. ಅದಕ್ಕೆ ಈಗೇನು ಮಾಡ್ಬೇಕಂದ್ರೆ ನಾವು ತುಪ್ಪ ಹಾಕ್ಕೋಬೇಕು. ಮತ್ತು ಅದ ಬುಟ್ಟಿ ಒಳಗೆ ಮತ್ತೇನು ಬೇರೆ ಬುಟ್ಟಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಅದು ಹುರಿದಿಟ್ಟಿರ್ತೀರಲ್ಲ ಅದ ಬುಟ್ಟಿ ಒಳಗೆ ಒಂದೆರಡು ಚಮಚ ತುಪ್ಪ ಹಾಕೋರಿ. 2-3 ಚಮಚ ತುಪ್ಪ ಹಾಕೋರಿ. ತುಪ್ಪ ಹಾಕ್ಕೊಂಡು ಆಮೇಲೆ ಈಗ ನಾವು ಇದು ಮಾಡ್ಕೋಬೇಕು, ಬೆಲ್ಲದ ಹಣ ಮಾಡ್ಕೋಬೇಕು. ಅದು ತುಪ್ಪ ಕರಗಲಿ ಪೂರ್ತಿಯಾಗಿ ಫಸ್ಟ್. ಈಗ ಸ್ವಲ್ಪ ಬೆಲ್ಲ ಎಲ್ಲ ನಾವು ತೊಗೊಂಡಿದ್ವಲ್ಲ ಅದು ಬೆಲ್ಲ, ಅದಷ್ಟು ಹಾಕೋರಿ ಬೆಲ್ಲನ. ಅದು ಬೆಲ್ಲ ಫುಲ್ ಹಿಂಗೆ ಕರಗಬೇಕದು ಫುಲ್. ನೋಡ್ರಿ ಹೆಂಗೆ ಕರಣಿ ಅದಲ್ಲ. ಕರಣಿ ಇದ್ರೆ ಸ್ವಲ್ಪ ಭಾಳತನ ಟೈಮ್ ತೊಗೋತದೆ ಕರಗಲಿಕ್ಕೆ. ಅರ್ಧ ಚಲೋ ನಂಗೆ ಜಜ್ಜಿದ್ರಿಂದ ಅದು ಭಾಳ ಟೈಮ್ ತೊಗೊಳಂಗಿಲ್ಲ.
ಸಾವಕಾಶ ಮಾಡಿರಿ. ಮತ್ತು ಅದು ಚಮಚ ಎಲ್ಲ ಮಿಕ್ಸ್ ಮಾಡುವಾಗ ಸಿಡಿಸ್ಕೊಂಡು ಗಿಡಿಸ್ಕೊಂಡಿರಿ, ಹಂಗೆ ಆಗಬಾರ್ದು. ಸ್ವಲ್ಪ ಸಾವಕಾಶ ಮಾಡ್ತಿರ್ಬೇಕು. ಆ ಕರಣಿ ಎಲ್ಲ ಒಡಿಲಿ ಅಂಥೇಳಿ ನಾ ಹಿಂಗೆ ಮಾಡ್ಲಿಕತ್ತೀನಿ. ಅದೆಲ್ಲ ಬೆಲ್ಲ ಕರಗ್ತದೆ, ಚಲೋವಾಗಿ ಕರಗ್ತದೆ ನೋಡ್ರಿ. ಕರಗ್ಲಿಕತ್ತಂದ ಹೆಂಗೆ ಆಗ್ತದೆ ಅದು ಫುಲ್ ಕುದಿ ಬರ್ಲಿಕ್ಕೆ ಶುರು ಆಗ್ತದೆ. ಹಂಗೆ ಫುಲ್ಲು ಕುದಿ ಬರ್ಬೇಕದು, ಅಂದ್ರೆ ಅದು ಬೆಲ್ಲ ಫುಲ್ ಕರಗ್ಯದ ಅಂದಂಗೆ. ನೋಡ್ರಿ ಅದು ಯಾವ ರೇಂಜಿಗೆ ಕುದಿ ಬಂತು ಮತ್ತು ಬುರುಗ್ ಬಂತಪ್ಪ ಅಂತೇಳಿ ಅಯ್ಯೋ ಅಯ್ಯೋ ಕೆಟ್ಟು ಉಂಡೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂಗೆ ಆಗ್ಬೇಕದು. ನೋಡ್ರಿ ಹಿಂಗೆ ಎಳೆದು ನೋಡಿದಾಗ ಅದು ಒಂದೆಳಿ ಪಾಕನೂ ಅಲ್ಲ, ಅಷ್ಟೇ ಒಂದು ಎಳೆ ಬರಬೇಕು. ಒಂದು ಹನಿನೂ ಅಂದ್ರೆ ಪಾಕದ ಕನ್ಸಿಸ್ಟೆನ್ಸಿಗೆ ಬರ್ಬೇಕದು ಅಷ್ಟು. ನೋಡ್ರಿ ಎಲ್ಲ ಅಷ್ಟು ಒಂದು ಎಳೆ ಮೂಡ್ಲಿಕ್ಕೆ ಶುರು ಆಗ್ತದಲ್ಲ, ಹಂಗಾಗ್ಯದಂದ್ರೆ ಆಗ್ಯದ ಪಾಕ ಅಂದಂಗೆ ಅದ್ರ ಅರ್ಥ. ಅದು ಬುಟ್ಟಿ ಕೆಳಗೆ ಇಳಿಸ್ಕೊರಿ. ಇಳಿಸ್ಕೊಂಡು ಫಸ್ಟಿಗೆ ಕೊಬ್ಬರಿ ಹಾಕೋರಿ, ಎಲ್ಲ ಹೆರ್ದಿದ ಕೊಬ್ಬರಿನ. ಅಷ್ಟು ಒಣ ಕೊಬ್ಬರಿ ಹಾಕ್ರಿ. 2 ಬಟ್ಲ ಒಣ ಕೊಬ್ಬರಿ ಹರ್ಕೊಂಡಿದ್ದೆ ನಾನು. ಆಮೇಲೆ ಅದೆಲ್ಲ ಮಿಕ್ಸಿ ಹಾಕೊಂಡಿದ್ವಲ್ಲ ಪೌಡ್ರ್, ಅದನ್ನಷ್ಟು ಹಾಕಿಬಿಡ್ಬೇಕು. ಹಾಕಿ ಚಲೋವಾಗಿ ಮಿಕ್ಸ್ ಮಾಡಿರಿ. ಚಲೋ ಹೊತ್ನಾಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅವಾಗ ನೋಡ್ರಿ ಕಟ್ಲಿಕ್ಕೆ ಬರ್ತಾವನ ಉಂಡೆ ಅಂಥೇಳಿ. ಅದು ಭಾಳ ಮಂದಿಗೆ ಅಂದ್ರೆ ಏನು ಅನ್ನಿಸ್ತದೆ, ಭಾಳ ಬಿಸಿ ಇರ್ತದಲ್ಲ ಅದು, ಅದಕ್ಕೆ ಕಟ್ಲಿಕ್ಕೆ ಬರೋಂಗಿಲ್ಲ. ಒಂದು 5 ನಿಮಿಷ ಬಿಡ್ರಿ. ಆದ್ರೂ ಅದು ಸ್ವಲ್ಪ ಕೈ ಸುಡ್ತದೆ. ನೀವು ಅಳ್ಳುಂಡಿ ಮಾಡಿದವರಿಗೆ ಇದನ್ನು ಅಂಟಿನ ಉಂಡೆ ಮಾಡೋದು ಭಾಳ ಸರಳ ಆಗ್ಬಿಡ್ತದೆ ಇಂಥ ಟೈಮ್ದಾಗ. ನೋಡ್ರಿ ಎಷ್ಟು ಕೈ ಭಾಳ ಕೆಂಪಾಗ್ತವೆ, ಯಾಕಂದ್ರೆ ಬಿಸಿದಿರ್ತದಲ್ಲ ಅದು, ಅದಕ್ಕೆ ಹಂಗೆ ಆಗ್ತದೆ. ಹಂಗೆ ಏನೂ ಆಗಬಾರ್ದು ಅಂತಂದ್ರೆ ಒಂದು 5 ನಿಮಿಷ ಬಿಡ್ರಿ. ಬಿಟ್ಟು ಕೈಗೆ ತುಪ್ಪ ಹಚ್ಕೋತ ಉಂಡೆ ಕಟ್ರಿ, ಅಂದ್ರೆ ಏನು ತ್ರಾಸ ಅನ್ಸೋದಿಲ್ಲ. ಭಾಳ ಥರನೂ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು 5 ನಿಮಿಷನೂ ಭಾಳ ಆಗ್ತದೆ. 5ರಿಂದ 8 ನಿಮಿಷ ಅಷ್ಟೇ ಬಿಡ್ರಿ. ನೋಡ್ರಿ ಹಿಂಗೆ ಒಂದೊಂದು ಉಂಡೆ ಹಾಕ್ಬೇಕು. ನಾ ಒಂದು ಹವಣಿ ಉಂಡೆ ಕಟ್ತೀನಿ ನೋಡ್ರಿ. ಭಾಳ ಬಿಸಿ ಇದ್ರದಕ್ಕೆ ನಂಗೆ ಸ್ವಲ್ಪ ಕೈ ಭಾಳ ಕೆಂಪಾಗಲಿಕತ್ತಿ. ಹಿಂಗಾಗಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಟ್ಟು ನಾ ಆಮೇಲೆ ಕಟ್ಲಿಕ್ಕೆ ಶುರು ಮಾಡೀನಿ. ಕೈಗೆ ತುಪ್ಪ ಹಚ್ಕೊಳ್ಬೇಕು. ಕೈಗೆ ತುಪ್ಪ ಹಚ್ಕೊಳ್ಳಿಲ್ಲ ಅಂದ್ರೆ ಅದು ಸ್ವಲ್ಪ ಆರಿರ್ತದಲ್ಲ, ಉದುರು ಆಗ್ಲಿಕತ್ಬಿಡ್ತದೆ. ನೋಡ್ರಿ ಈಗ ಹೆಂಗೆ ಉದುರಾಗಿರ್ತದೆ ಅದು. ಒಂಚೂರು ಕೈಗೆ ತುಪ್ಪ ಹಚ್ಕೋರಿ, ಅದು ಚಲೋ ಕನ್ಸಿಸ್ಟೆನ್ಸಿ ಬರ್ತದೆ ಉಂಡೆ ಕಟ್ಟು ಹಂಗೆ. ನೋಡ್ರಿ ನಾನು ಎಲ್ಲ ಈಗ ಹಚ್ಕೊಳಕತ್ತೀನಿ ನೋಡ್ರಿ. ನಾನು ತುಪ್ಪ ಕೈಗೆ ಹಚ್ಕೊಂಡೆ, ತುಪ್ಪನ ಹಚ್ಕೊಂಡು ಕಟ್ರಿ. ಬಿಸಿ ಇರ್ತದೆ, ಬಿಸಿ ಇದ್ದಾಗ ಕಟ್ಲಿಕ್ಕೆ ಸ್ವಲ್ಪ ಯಾರಿಗಾದ್ರೂ ಸ್ವಲ್ಪ ಹೆದರಿಕೆ ಆಗ್ತದಲ್ಲ, ಹಂಗದು. ಮತ್ತು ಇಲ್ಲಿ ಕೈ ಕೆಂಪು ಬೊಬ್ಬೆದ್ದು ಬಿಡ್ತಾವೆ ಅಂಥೇಳಿ. ನೋಡ್ರಿ ಕಟ್ಟುವಾಗ ಎಷ್ಟು ಕೆಂಪಾಗಿರ್ತಾವೆ ಕೈ. ಅದೇ ಹೇಳಿದಲ್ಲ, ಅಳ್ಳುಂಡಿ ಮಾಡಿದವ್ರಿಗೆ ಇದೇನು ಅಂತಾಪ್ರಿ ಅನ್ಸಂಗೆ ಇಲ್ಲ. ಒಂದೊಂದು ಉಂಡಿಗೂ ಹಚ್ಕೊಳಿಕ್ಕೆ ಹೋಗ್ಬೇಡ್ರಿ ತುಪ್ಪನ. ಮತ್ತು ಬರೀ ತುಪ್ಪನ ಹದಗಿದ್ದು ಒಂದು ಸ್ವಲ್ಪ ಅಷ್ಟೇ. ನಾ ಒಂದು ಚಮಚದಾಗ ಇಷ್ಟೆಲ್ಲ ಉಂಡಿಗೆ ಹಚ್ಕೊಂಡೆ ನೋಡ್ರಿ. ಹಂಗೆ ದೊಡ್ಡ ಬೇಕಂದ್ರೆ 2 ಕೈಲೇ ಕಟ್ಕೋತಿದ್ರೆ ಕಟ್ರಿ, ಹಂಗೆ ಕಟ್ಲಿಕ್ಕೂ ಬರ್ತದೆ. ಹಿಂಗೆ ಆಗ್ಬೇಕು ನೋಡ್ರಿ. ಎಷ್ಟು ಉಂಡೆ ಮಾಡಿದ್ವಿ ನಾವು. 1-2 ನೈವೇದ್ಯದಾಗ ದೊಡ್ಡವು ಮಾಡಿದ್ವಿ, ಉಳ್ಕಿದ್ದೆಲ್ಲ ಒಂದು ಸಣ್ಣ ಸೈಜಿನ ಮಾಡೀವಿ. ಹಿಂಗಾಗಬೇಕು. ಇದ್ರ ಒಂದ ಕಡಿಮೆ ಆಗ್ಯದ. ಅಂಟನ್ನು ಸ್ವಲ್ಪ ತುಪ್ಪದೊಳಗೆ ಹುರ್ಕೊಂಬಿಡ್ರಿ. ಹುರ್ಕೊಂಡು ಹಾಕಿದ್ರಂದ್ರೆ ಅಂಟಿನ ಉಂಡಿನ ಆಗ್ತಾವೆ. ಅಂಟು ನೈವೇದ್ಯಕ್ಕೆ ಬರೋದಿಲ್ಲ ಅನ್ನೋ ಸಂಬಂಧ ನಾ ಹಾಕಿಲ್ಲ ಇಲ್ಲಿ. ಒಬ್ಬೊಬ್ರು ಹಾಕ್ತಾರೆ ಅಂಟಿನ ಉಂಡಿನ ಡೈರೆಕ್ಟ್ ನೈವೇದ್ಯಕ್ಕೂ ಇಡ್ತಾರೆ. ಇಡ್ರಿ, ಅದೇನು ತಪ್ಪಿಲ್ಲ. ಅವ್ರವ್ರ ಪದ್ಧತಿ ಅವ್ರವ್ರು ಪಾಲಿಸ್ತಾರೆ. ಇದು ನಮ್ಮ ಪದ್ಧತಿ, ನಮಗೆ ನೈವೇದ್ಯಕ್ಕೆ ಬರೋಂಗಿಲ್ಲ ಅಂಥೇಳಿ ನಾವು ಹಾಕಿಲ್ಲ ಅಂಟು.
ಇದು ಶೇಂಗಾ ಉಂಡೆ ಮಾಡೀವಿ, ಅಂಟಿನ ಉಂಡೆ ಮಾಡೀವಿ. ಆಮೇಲೆ ಕೃಷ್ಣಗೆ ಬೆಣ್ಣೆ ಇಷ್ಟ ಅಲ್ಲ, ಬೆಣ್ಣೆ ಕಡ್ದಿದ್ವಿ. ಸೊ ಬೆಣ್ಣೆನೂ ಅದ ನೋಡ್ರಿ. ನಮ್ಮ ಗೋಕುಲ ಎಷ್ಟು ಚೆಂದಾಗಿದೆ. ಅಡಿಕೆ ಪುಡಿ ಆವಾಗ ನೈವೇದ್ಯಕ್ಕೆ ಇಟ್ಟಿದ್ವಿ. ಅದೇನು ಇಡಬೇಕಂತ ಹೇಳಿ ಏನಿಲ್ಲ, ನಾವು ನಮ್ಮ ಮನೆಯೊಳಗೆ ಖಾಲಿಯಾಗಿತ್ತು, ಹೀಗಾಗಿ ನೈವೇದ್ಯಕ್ಕೆ ಇಟ್ಟಿದ್ವಿ. ಇದು ನೋಡ್ರಿ ನಮ್ಮ ಮನೆ ಕೃಷ್ಣನ ಪೂಜಾ ನಮ್ಮ ಅಣ್ಣ ಮಾಡ್ಯಾನ. ಮತ್ತು ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು.